ಕಾಲ್ಸ್ಗೂ ಕೂಡ ಅಲೌ ಮಾಡ್ತಾ ಇದ್ದೀವಿ. ಕಾರಣ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ವೇದಿಕೆಯನ್ನ ಕಲ್ಪಿಸ್ತಾ ಇದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ಕೇಳಿಸ್ತಿದೆ. ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನ್ ಗೊತ್ತಾ, ಈಗ ಸಮಾಜದಲ್ಲಿ ಏನಾಗಿದೆ, ಗಣ್ಯರಂತ ಎನಿಸ್ಕೊಳ್ತೇವಲ್ಲ, ಅದು ಗಣ್ಯರಂತ ಎನಿಸ್ಕೊಳ್ಳೋದು ಅವರ ತಲೆಯಲ್ಲಿ ಅದು ತಪ್ಪು ಒಂದು ಮಾಹಿತಿ. ಯಾಕೆಂದ್ರೆ ಎಲ್ಲಾ ಬಿತ್ತವ ಊರಿಗೆ ದೊಡ್ಡವ ಅಂತಾರಲ್ಲ, ಹಾಗೆ ಆಗಿದೆ. ನಾವು ಅವರನ್ನ ಸೆಲೆಬ್ರಿಟಿ ಅಂತ ಅವರನ್ನ ಅನುಕರಣೆ ಮಾಡ್ತೇವಲ್ಲ, ಮೊದಲು ನಮ್ಗೆ ಬುದ್ಧಿ ಇಲ್ಲ, ಆಯ್ತಾ? ಇನ್ನೊಂದು ನೋಡಿ, ಇವರಿಗೆ ಒಂದು ಮಾನಸಿಕ ತಜ್ಞರಲ್ಲಿ ತೋರಿಸುವುದು ಒಳ್ಳೇದು. ಯಾಕಂದ್ರೆ ಅವರಿಗೆ ಅವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅವರು ಮಾತಾಡೋದ ರೀತಿ ಹೇಗೆ, ರಿವಾಜ್ ಹೇಗೆ, ಒಂದು ಅವರು ಆದರ್ಶ ಆಗಿರುವವರು, ಅವರು ಇನ್ನೊಬ್ಬರಿಗೆ ಪ್ರೇರಣೆ ಕೊಡುವವರು, ಹೇಗೆ ಮಾತಾಡ್ಬೇಕು, ಅವರು ವರ್ಷಕ್ಕೊಂದ್ಸಲ ಇಂಥದ್ದು ಕೆಲವೊಂದು ವಿಚಾರಗಳು ಬರ್ತಾ ಇರ್ತವೆ. ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಅದು ಮಾನಸಿಕ ದಿವಾಳಿತನ ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ಇವರಿಗೆ ಇವರ ತಂದೆ ಇದ್ದಾರೆ, ಇವರು ಅಣ್ಣ ತಮ್ಮಂದಿರಿದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರೆ, ಅವರಲ್ಲಿ ಮಾತಾಡ್ಬೇಕು. ಅವರು ಗಂಡಸಲ್ವಾ? ಸೂರ್ಯಪ್ರಸಾದ್ ಸರ್ 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 ನನ್ನ ಧ್ವನಿ ಕೇಳಿಸ್ತಿದ್ರೆ ಸರ್, ಒಂದು ಪ್ರಶ್ನೆ ಏನಂದ್ರೆ, ನಮ್ಮ ಪ್ಯಾನಲಿಸ್ಟ್ ಒಬ್ರು ಅರುಣ್ ಸರ್ ಅಂತ ಕೂತ್ಕೊಂಡಿದ್ದಾರೆ. ರಮ್ಯಾ ಮೇಡಮ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಎಲ್ಲಾ ಗಂಡಸರು ಅಂತ ಅವ್ರು ಹೇಳಿಲ್ಲ, ಬಟ್ ಗಂಡಸು ಅನ್ನುವಂಥ ಪದ ಬಳಕೆ ಅವ್ರ ಪಾಪ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ. ನಮಗೆ ಯಾಕೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಿ? ಕ್ವಶನ್ ಮಾರ್ಕ್ ಅಲ್ಲಿ ಕೇಳ್ತಿದ್ದಾರೆ, ಪುರುಷರು ಯಾರೋ ಹಿಂಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಅಲ್ಲಿ ಕೇಳ್ತಿದ್ದಾರೆ, ತಪ್ಪಾಗಿ ಅರ್ಥ ಯಾಕೆ ಮಾಡ್ಕೊಳ್ತಿದ್ದೀರಿ ಅಂತ. ತಾವು ಕೂಡ ಟ್ವೀಟ್ ಅನ್ನ ಗಮನಿಸಿದ್ರಿ ಅಂತ ಭಾವಿಸ್ತೀನಿ ಸರ್. ಒಬ್ಬ ಪುರುಷರಾಗಿ ಅವ್ರು ಮಾಡಿರುವಂತ ಟ್ವೀಟ್ ನ ಒಪ್ಕೊಳ್ತಿದ್ದೀರಾ ತಾವು ಅಂತ? ತಪ್ಪದು, ಹಾಗೆ ಮಾಡಬಾರ್ದು. ಯಾಕೆಂದ್ರೆ ಅವರಿಗೊಂದು ಅಣ್ಣ ತಮ್ಮಂದಿರು ಇರ್ಬಹುದು, ಅವರ ತಂದೆಯನ್ನು ಕೇಳ್ಬೇಕಿತ್ತು. ಅವ್ರ ತಂದೆಗೆ ಅವರ ಅಣ್ಣ ತಮ್ಮಂದಿರಿಗೆಲ್ಲ ಹೀಗೆ ಹೇಳ್ತಾರ? ಅವರು ಒಂದು ಕುಟುಂಬದ ನೆಲೆಯಲ್ಲಿ ಬಂದವರು ಈಗೆಲ್ಲ ಮಾತಾಡುದಿಲ್ಲ. ತಪ್ಪು ಮಾಡೋದು ಅವೊಂದು ವೈಯಕ್ತಿಕ ವಿಚಾರ, ಅದಕ್ಕೆ ಗಂಡು ಆಗ್ಲಿ ಹೆಣ್ಣು ಆಗ್ಲಿ ಅಂತ ಬರೋದಿಲ್ಲ. ಮತ್ತೆ ಇನ್ನು ಈ ಕಾನೂನುಗಳಿದೆ ಅಲ್ಲ, ಒಂದು ಕಡೆಯಿಂದ ಬಂದ ಕಾರಣ ಇಂತಹ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಒಂದೇ ಕಡೆಗೆ ಕಾನೂನುಗಳಿದೆ ನೋಡಿ, ಇದ ಕಾರಣ ಈ ಸಮಸ್ಯೆ ಆಗ್ತದೆ ನೋಡಿ. ಈಗ ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ಬಂದ್ರೆ ಅವರ ಗಂಡನ ತಂದೆಯನ್ನ ಅಥವಾ ತಾಯಿಯನ್ನು ಗಂಡನನ್ನು ಅರೆಸ್ಟ್ ಮಾಡುದು, ಇಂಥದ್ದೆಲ್ಲ ಬಂದಿದೆ. ಇದರಲ್ಲಿ ಕೆಲವು ಹುಳುಕುಗಳಿದೆ ಕಾನೂನುಗಳಲ್ಲಿ, ಅದನ್ನು ತಿದ್ದಬೇಕು. ಅದರಿಂದಾಗಿ ಇಂಥದ್ದೆಲ್ಲ ಬರ್ತಾ ಇದೆ. ಮತ್ತೆ ಒಂದು ನಮ್ಮ ಸಾಮರಸ್ಯವನ್ನು ಕೆದಡುವಂತಹ ಧಾರಾವಾಹಿಗಳಿದೆ ನೋಡಿ, ಮನೆ ಮತ್ತು ಮನಸ್ಸನ್ನು ಹಾಳು ಮಾಡುವ ಧಾರಾವಾಹಿಗಳನ್ನು ನೋಡಿ ಕೂಡ ಈ ಪ್ರಭಾವಿತರಾಗಿ ಇದಾಗುತ್ತದೆ. ಮತ್ತೆ ಇನ್ನೊಂದು, ನಮ್ಮಲ್ಲಿ ಮೊಬೈಲ್ ನಲ್ಲಿ ನೋಡಿ, ಮೊಬೈಲ್ ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಹೆಚ್ಚು ಯೂಸ್ ಆಗುತ್ತೆ. ಆದ ಕಾರಣ ಇಂಥದ್ದು ಆಗುತ್ತೆ. ಇದು ನಮ್ಮ ಸಾಮಾಜಿಕ ಪ್ರಜ್ಞೆ ಮನುಷ್ಯರಾದವರಿಗೆ ಬೇಕು. ಅದು ಹೆಣ್ಣಾಗಿ ಗಂಡಾಗಿ ಸೂರ್ಯಪ್ರಸಾದ್ ಸರ್, ನಾನು ಹೇಗಿದ್ದೇನೆ, ಏನು ಮಾತಾಡ್ತಿದ್ದೇನೆ ಅನ್ನೋ ಪ್ರಜ್ಞೆ ಬೇಕು ಅವರಿಗೆ. ಸ್ವಲ್ಪ ಮೆಡಿಕಲ್ ಟೆಸ್ಟ್ ಅಗತ್ಯ ಇದೆ, ಅವರ ಮನಸ್ಥಿತಿನೇ ಸರಿ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಲತಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮ ಏನು ಅಂದ್ರೆ, ನನಗೂ 3 ಜನ ಗಂಡ್ಮಕ್ಳು ಇದ್ದಾರೆ, ಹೌದೇ? ಆದ್ರೆ ಮಕ್ಕಳು ಹೆಂಗಿದ್ದಾರೆ ಅಂದ್ರೆ, ಒಬ್ಬೊಬ್ರು ಮನೆ ಮಕ್ಳುಗಳು ಚಿನ್ನ ಇದ್ದಂಗೆ ಇರ್ತಾರೆ ಗಂಡ್ಮಕ್ಳುಗಳು. ಹಾಗಂತ ಇವ್ರು ಈಗ ಹೇಳ್ಬಿಟ್ರೆ ಆ ಮಕ್ಕಳಿಗೆ ಪರಿಣಾಮ ಆಗಿ ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ ಈ ಮೇಡಮ್? ಏನ್ ಮಾಡ್ತಾರೆ ಮೇಡಮ್? ಎಲ್ಲ ಗಂಡು ಮಕ್ಕಳ ಮನಸ್ಥಿತಿ ಮೇಲೆ ಪ್ರಭಾವ ಬೀರ್ತಾ ಇದೆ ಅವರ ಟ್ವೀಟ್. ಮತ್ತೆ ಇನ್ನೊಂದು ಏನು ಗೊತ್ತಾ, ಇವಾಗ ಹೋಗೋ ಮಕ್ಳುಗಳೆಲ್ಲ ಕಾಲೇಜ್ಗೆಲ್ಲ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ ಹೆಣ್ಮಕ್ಳುಗಳೇ. ಅಲ್ಲಿ ಸುಮ್ನೆ ಒಬ್ಬನ ರೇಟ್ಬಿಟ್ಟು ನೀನ್ ನಾಯಕನು ಅಂತಂದ್ರೆ ಏನಾಗುತ್ತೆ ಪರಿಸ್ಥಿತಿ? ಇವರು ಇವಾಗ ಪ್ರಪಂಚನೇ ಹಾಳು ಮಾಡಕ್ ಹೊರಟಿದ್ದಾರೆ ಈ ರಮ್ಯಾ ಮಾತಿನಿಂದ. ಇವಾಗ ಎಷ್ಟು ಇದಾಗತ್ತೆ ಅಂದ್ರೆ, ಎಫೆಕ್ಟ್ ಆಗತ್ತೆ ಅಂದ್ರೆ, ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಇಬ್ರಿಗೂ ಎಫೆಕ್ಟ್ ಆಗತ್ತೆ. ಇವರು ಸೆಲೆಬ್ರಿಟಿ ಆಗಿ ಒಂದು ಸರಿಯಾಗಿ ಮಾತಾಡ್ಬೇಕು. ಇವ್ರು ಫಿಲಮ್ ಅಲ್ಲಿ ಗಂಡಸ್ರ ಜೊತೆ ಮಾಡ್ತಾರೆ, ಅವರೆಲ್ಲ ನಾಯಿಗಳಾಗರೆ, ನಾಯಿಗಳು ಅನ್ಕೊಂಡ್ ಮಾಡಿದ್ರ ಫಿಲಮ್ ಅಲ್ಲಿ ಇವರು? ಪುಣ್ಯಾತ್ಮ ಜೊತೆ ಪುನೀತ್ ರಾಜ್ಕುಮಾರ್ ಜೊತೆ ಎಷ್ಟೋ ಚಲನಚಿತ್ರ ಮಾಡಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಒಬ್ಬರೇನಲ್ಲ ಸರ್, ಇವನು ಸುದೀಪ್ ಜೊತೆ ಮಾಡಿದ್ದಾರೆ, ದರ್ಶನ್ ಜೊತೆ ಮಾಡಿದ್ದಾರೆ, ಅವರೆಲ್ಲ ನಾಯಿಗಳಾಗಾರೆ. ಪುನೀತ್ ರಾಜ್ಕುಮಾರ್ ಅಲ್ಲ, ಹೌದು, ಅವರೆಲ್ಲ ಇವ್ರ ನಾಯಿಗಳಾಗಾದ್ರೆ ಈ ಅಮ್ಮನಿಗೆ ಹೇಳಿ. ಹಾಗಾದ್ರೆ ಇವ್ರು ಏನಾಗ್ಬೇಕು? ನಾಯಿ ಜೊತೆ ವರ್ತನೆ ಮಾಡಿರೋರು ಇವ್ರು ಎಂತವ್ರು? ಮನೆಯಲ್ಲಿರುವ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಗಂಡು ಮಕ್ಕಳ ಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಇವ್ರ ಮಾತುಗಳಿಂದ ಅಂತ. ಲತಾ ಅವರೇ, ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು.